ನಮಸ್ಕಾರ ಗೆಳೆಯರೆ, ಹೇಗಿದ್ದೀರಪ್ಪ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ ರೀ. ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ನಮಸ್ಕಾರಗಳು. ಹಾಗೆ ಮೊದಲನೇದಾಗಿ ಹೇಳಬೇಕಾದ್ರೆ, ಇಲ್ಲಿವರೆಗೂ ಕೃಷಿ ಸಂಪದ ಚಾನಲ್ಗೆ ನಮ್ಮೆಲ್ಲ ಪ್ರೇಕ್ಷಕರು ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ ಹಾರೈಸಿದ್ದಕ್ಕೆ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದ ಹೇಳುತ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದ ವಿಚಾರ ಏನಪ್ಪ ಅಂತಂದರೆ, ಅಡಿಕೆ ತೋಟ ಮಾಡೋರು ಎಲ್ಲರೂ ಇದನ್ನು ಈ ವಿಡಿಯೋದಾಗಿನ ವಿಷಯನ ಗಮನವಿಟ್ಟು ಸ್ವಲ್ಪ ಕೇಳಬೇಕಂತ ಅಂದ್ಕೊಂಡಿದ್ದೀನಿ ಗೆಳೆಯರೆ. ಹಾಗಾದರೆ ವಿಡಿಯೋನ ಸಂಪೂರ್ಣ ನೋಡಿ. ಅಡಿಕೆ ಬೆಳೆಗಾರರು ಏನು ಮಾಡ್ತೀರಪ್ಪ ಅಂತಂದ್ರೆ, ಅಡಿಕೆ ಸಸಿ ನಾಟಿ ಮಾಡಿದ ಮೇಲೆ ಬಾಳೆನಾದರೂ ಹಚ್ತೀರಿ, ಯಾವ್ಯಾವುದೋ ನಿಮ್ಗೆ ಕೃಷಿಯೇತರ ಚಟುವಟಿಕೆ ಇರುವಂಥ ಬೆಳೆನ ಬೆಳಿತೀರಿ. ಸ್ವಲ್ಪ ಅದ್ರಾಗ ನೂರರಲ್ಲಿ ಒಂದು 75 ಭಾಗ ಜನಗಳು ಅಡಿಕೆ ಸಸಿ ನಾಟಿ ಮಾಡಿದ ಮೇಲೆ ಹಾಗೆ ಬಿಟ್ಟು ಬಿಡ್ತಾರೆ ತೋಟಗಳನ್ನ. ಯಾಕಂದರೆ ಅದರೊಳಗೆ ಬೇರೆ ಬೆಳೆನ ಬೆಳೆಯೋದಿಲ್ಲ. ಅದಕ್ಕಾಗಿ ನಮ್ಮ ರೈತರಿಗೆ ಅದೇ ಥರ ನಾವು ಅಡಿಕೆ ತೋಟದಲ್ಲೂ ಬೇರೆ ವಿಧವಾದ ಬೆಳೆಗಳನ್ನ ಬೆಳಿಬೋದು ಅಂತ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಗೆಳೆಯರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಗೆಳೆಯರೆ. ವಿಡಿಯೋನ ಸಂಪೂರ್ಣ ನೋಡಿ ಗೆಳೆಯರೆ. ಏನಪ್ಪ ಅಂತಂದ್ರೆ, ಈಗ ನಾವು ಅಡಿಕೆ ಗಿಡ ಹಚ್ಚಿ ಈಗ 2-3 ವರ್ಷ ಆಯಿತು. ಈಗ ಅಡಿಕೆ ತೋಟದಲ್ಲಿ ನಾವು ಪ್ರಾಣಿ ಪಕ್ಷಿಗಳ ಕಾಟದಿಂದ ನಾವು ಬಾಳೆ ಸಸಿ ನಾಟಿ ಮಾಡಲಿಲ್ಲ. ನಮ್ಮ ಭಾಗದಲ್ಲಿ ಹೆಚ್ಚಾನೆಚ್ಚು ಬಾಳೆ ಸಸಿ ನಾಟಿ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಕಡೆ ನಾವು ಪ್ರಾಣಿಗಳ ಕಾಟದಿಂದ ನಾವು ಅಡಿಕೆ ತೋಟದಲ್ಲಿ ಬಾಳೆ ಸಸಿ ನಾಟಿ ಮಾಡಿಲ್ಲ. ಅದಕ್ಕಾಗಿ ತದ್ವಿರುದ್ಧವಾಗಿ ನಾನು ತೋಟದಲ್ಲಿ ಖಾಲಿ ಇರುವ ಜಾಗದಾಗ ಬೇರೆ ರೀತಿ ಬೆಳೆಯನ್ನು ಬೆಳೆಯುವಂಥ ಪ್ರಯತ್ನ ಮಾಡಿದ ಮೊದಲನೇ ವರ್ಷ ನಾನು ಸಕ್ಸಸ್ ಕಂಡೆ. ಯಾವ ಬೆಳೆ ಬೆಳೀತಾ ಇದ್ದೀನಪ್ಪ ಅಂತಂದ್ರೆ, ನೋಡ್ತಾ ಇದ್ರಲ್ಲ ಗೆಳೆಯರೇ, ಇಲ್ಲಿ ನಾನು ಅಡಿಕೆ ತೋಟದಲ್ಲಿ ಈಗ 2 ವರ್ಷದಿಂದ ಕಳೆದ 2-3 ವರ್ಷಗಳಿಂದ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ನಮ್ಮ ಕಡೆಯಲ್ಲಿ ಹೆಚ್ಚಾನೆಚ್ಚು ಗೋವಿನ ಜೋಳ ಬೆಳೀತಾರೆ. ಅದೇ ಗೋವಿನ ಜೋಳ ನಾನು ನಮ್ಮ ಅಡಿಕೆ ತೋಟದಲ್ಲಿ ಬಿತ್ತಿದ್ದೀನಿ. ಮತ್ತು ಅಡಿಕೆ ಗಿಡದಲ್ಲಿ ಮತ್ತು ಒಳ್ಳೆ ಬೆಳೆನೂ ಬರ್ತಾಯಿದೆ ಗೋವಿನ ಜೋಳ. ಯಾಕಪ್ಪ ಅಂದರೆ, ನೋಡ್ತಾ ಇದ್ದಿರಲ್ಲ, ಈ ಗ್ಯಾಪ್ ಇರುವಂಥ ನಡುವಿನ ಬೀದಿಯೊಳಗೆ ಪ್ರತಿಯೊಂದು ಬೀದಿಗೆ ನಾನು ವೇಸ್ಟ್ ಆಗದೆ, ನೆಲ ವೇಸ್ಟ್ ಬಿಡದೆ ನಾನು ಗೋವಿನ ಜೋಳ ಬಿತ್ತಿದ್ದೀನಿ. ಈಗ ನೋಡಿ ಗೆಳೆಯರೆ, ನನ್ನ ಅಡಿಕೆ ತೋಟದಲ್ಲಿ ನಾನು 9x9 ಅಗಲ ಗಿಡ ಹಚ್ಚಿದ್ದೀನಿ. ನಡುವೆ ಇರುವಂಥ ಖಾಲಿ ಜಾಗದಲ್ಲಿ ನಾನು 18 ಇಂಚಿನೂ 4 ಸಾಲು ಬಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಗೆಳೆಯರೆ, ಆ ರೀತಿ ಬಿಟ್ಕೊಂಡು ನಾನು 14 ಇಂಚಿನೂ ಆದರೆ ಭಾಳ ಸಣ್ಣ ಆಗ್ತಾವೆ ಅಂತೇಳಿ ನಾನು ಸಾಲುಗಳು 18 ಇಂಚಿನೂ 4 ಸಾಲು ಬಿಟ್ಕೊಂಡು ಗೋವಿನ ಜೋಳ ಬಿತ್ತನೆ ಮಾಡಿದ್ದೀನಿ ಗೆಳೆಯರೆ. ಈ ಬಿತ್ತನೆ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಬಿತ್ತನೆ ಮಾಡುವಂಥ ಕೆಲಸ ಏನಪ್ಪ ಅಂತಂದರೆ, ಮೊದಲ ಭೂಮಿನ ನಾವು ಅಡಿಕೆ ತೋಟದಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ. ಅದಕ್ಕಾಗಿ ವೇಸ್ಟ್ ಬಿಡದೇನೆ ಬೇರೆ ಬೆಳೆ ಬೆಳೆಯೋದಲ್ಲ, ಅದೇ ಕಾರಣಕ್ಕೆ ನಾನು ಗೋವಿನ ಜೋಳ ಬಿತ್ತಿದ್ದೀನಿ. ಮತ್ತು ಇದ್ರೊಳಗೆ ನಾನು ಯಾವ ಟ್ಯಾಕ್ಟರ್ಲಿಂದ ಬಿತ್ತಿದ್ದೀನಪ್ಪ ಅಂತಂದರೆ, ಮಹೇಂದ್ರ ಸಣ್ಣ ಮಿನಿ ಟ್ಯಾಕ್ಟರ್ಲಿಂದ ಬಿತ್ತಬೇಕು. ಇದ್ರೊಳಗೆ ದೊಡ್ಡ ಟ್ಯಾಕ್ಟರ್ ಅಂತೂ ಹೋಗೋದಿಲ್ಲ. ಇಲ್ಲಪ್ಪ ಯಾರೆಲ್ಲ ಎತ್ತುಗಳು ಕಟ್ಟಿದ್ದೀರಿ, ಎತ್ತುಗಳಿಂದ ಅಂತೂ ಸಾಲು ಬಿಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಮಿನಿ ಟ್ಯಾಕ್ಟರ್ಲಿಂದ ಈಗ ನೋಡ್ತಾ ಇದ್ದಿಲ್ಲ, ಈಗ ನಾನು 18 ಇಂಚಿನೂ 4 ಸಾಲು ಬಿಡಿಸ್ಕೊಂಡು ಆಮೇಲೆ ನಾನು ಅದಕ್ಕೆ ಗೋವಿನ ಜೋಳ ಬಿತ್ತನೆ ಮಾಡಿ ರೋಟೋವೇರ್ ಹೊಡೆದಿದ್ದೀನಿ. ಈ ರೀತಿ ನಾವು ರೈತರಿಗೆ ಅನುಕೂಲ ಹಾಗೆ ನಾವು ಒಂದೇ ಜಾಗದಲ್ಲಿ 2 ಪೀಕ್ ತೆಗೆದ್ರೆ, 2 ಬೆಳೆ ತೆಗೆದ್ರೆ ರೈತರಿಗೂ ಲಾಭ ಆಗ್ತತಿ ಅಂದ್ಕೊಂಡಿದ್ದೀನಿ. ಈಗ ನಾವು ಪ್ರತಿಯೊಬ್ಬರು ಏನು ಮಾಡಿಬಿಡ್ತೇವಪ್ಪ ಅಂದ್ರೆ, ಯಾವುದೇ ತೋಟ ಆಗಲಿ ಬಾಳೆ ಆಗಲಿ
ಇನ್ನೊಂದು ಬೆಳೆ ಬೆಳೆಯೋಕ್ಕಾಗೋದಿಲ್ಲ. ಬಾಳೆ ಹಚ್ಚಿದ್ವಿ ಅಂದರೆ ಬಾಳೆ ಮೇಲೆ ನಂಬ್ಕೊಂಡು ಕುಂತ್ಕೊಂಡ್ಬಿಡ್ತೀವಿ. ಹೀಗಾಗಿ ಒಂದ್ಸಲ ಬಾಳೆ ರೇಟ್ ಇರುತ್ತೆ, ಒಂದ್ಸಲ ರೇಟ್ ಇರೋದಿಲ್ಲ. ಹೀಗಾಗಿ ರೈತರು ಲಾಸ್ ಆಗುವಂಥ ಚಾನ್ಸಸ್ ಇರ್ತೈತೆ. ಅದಕ್ಕಾಗಿ ನಾನು ಅಡಿಕೆ ತೋಟದಲ್ಲಿ ಈಗ 3 ಅಥವಾ 4 ವರ್ಷ ಅಂತೂ ತೋಟ ಅಡಿಕೆ ಸಸಿ ನಾಟಿ ಮಾಡಿಂದ ನಾನು ಇದನ್ನೇ ಗೋವಿನ ಜೋಳನ ಪ್ರಮುಖವಾಗಿ ಬೆಳೆದಿದ್ದೀನಿ. ಮತ್ತು ವರ್ಷಕ್ಕೆ ಏನೋ ಇಲ್ಲ ಅಂದರೂ 2 ಲಕ್ಷ 1.5 ಲಕ್ಷ ರೂಪಾಯಿ ಇತ್ತು ಗೋವಿನ ಜೋಳ ಬಂದೇ ಬರುತ್ತೆ. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರೈತರಿಗೆ, ಈಗ ನಾನು 2-3 ವರ್ಷ ಹಾಗೇ ಬಿಟ್ಟಿದ್ರೆ ಇಲ್ಲಿವರೆಗೂ ನನಗೆ ಲಾಭನ ಸಿಗ್ತಿದ್ದಿಲ್ಲ. ಯಾಕಪ್ಪ ಅಂತಂದರೆ ಅಡಿಕೆ ನಮ್ಮ ಬೆಳೆ ಬರ್ಬೇಕಂದ್ರೆ 6-7 ವರ್ಷ ಅಂತೂ ಮಿನಿಮಮ್ ಬೇಕು ಅಡಿಕೆ ಫಲ ಸಿಗ್ಬೇಕಂದ್ರೆ. ಅದಕ್ಕಾಗಿ ನಾನು ಎರಡನೇದಾಗಿ ಅದೇ ಬೆಳೆ ಅದೇ ಭೂಮಿಯಲ್ಲಿ ಇನ್ನೊಂದು ಬೆಳೆ ಬೆಳೆದು ನಾನು ಅದೇ ಲಾಸ್ ಆಗೋದನ್ನು ನಾನು ಫಾಯ್ದೆ ಮಾಡ್ಕೊಳುವಂಥ ಕೆಲಸ ಮಾಡಿದ್ದೀನಿ ರೈತರೇ. ಅದಕ್ಕಾಗಿ ಈ ರೀತಿ ನಮ್ಮ ರೈತರು ಯಾರೆಲ್ಲ ಅಡಿಕೆ ಮಲೆನಾಡು ಭಾಗದಲ್ಲಿ ನಮ್ಮ ಮುಂಡಗೋಡ ತಾಲೂಕು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯಾರೆಲ್ಲ ಅಡಿಕೆ ಸಸಿ ಮೊದಲನೇದಾಗಿ ಅಡಿಕೆ ಸಸಿ ನಾಟಿ ಮಾಡಿದ್ದೀರಿ ಮತ್ತು ಬಾಳೆ ಹಚ್ಚಲಂಗಿದ್ದೀರಿ, ಹಚ್ಚಲಿಲ್ಲ ಅಂದರೆ ಈ ರೀತಿ ನಮಗೆ 3-4 ತಿಂಗಳೊಳಗೆ ಬರುವಂಥ ಬೆಳೆ ಬೆಳೆದ್ರೆ ನಾವು ರೈತರು ಉತ್ತಮ ಲಾಭನೂ ಪಡ್ಕೋಬೋದು, ಆರ್ಥಿಕವಾಗಿ ಮುಂದೆ ಬರ್ಬೋದು. ಅದಕ್ಕಾಗಿ ಮತ್ತು ಈ ವಿಡಿಯೋನ ನಮ್ಮ ಎಲ್ಲ ರೈತರಿಗೂ ನೋಡುವ ಹಾಗೆ ಶೇರ್ ಮಾಡಿ ಗೆಳೆಯರೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹೋಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.